8ನೇ ತರಗತಿ ವಿಜ್ಞಾನ ಅಧ್ಯಾಯ 3 ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ. ನಿಸರ್ಗದಲ್ಲಿ ಅಕ್ಷಯವಾಗಿ ದೊರೆಯುವ ಮಾನವನ ಚಟುವಟಿಕೆಗಳಿಂದ ಬರಿದಾಗದ ಸಂಪನ್ಮೂಲ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಕಲ್ಲಿದ್ದಲು, ಪೆಟ್ರೋಲಿಯಂ, ಸೂರ್ಯನ ಬೆಳಕು, ವನ್ಯಜೀವಿಗಳು. ಇದಕ್ಕೆ ಸರಿಯಾದ ಉತ್ತರ ಸೂರ್ಯನ ಬೆಳಕು. ನಿಸರ್ಗದಲ್ಲಿ ದೊರೆತಕ್ಕಂತಹ ಸೂರ್ಯನ ಬೆಳಕು ಇದು ಮುಗಿದು ಹೋಗದ ಸಂಪನ್ಮೂಲ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸೂರ್ಯನ ಬೆಳಕು. ಸೂರ್ಯನ ಬೆಳಕು, ಗಾಳಿ ನಿಸರ್ಗದಲ್ಲಿ ಏನಂದ್ರ ಅಪಾರ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಇವುಗಳನ್ನ ನಾವು ಎಷ್ಟು ಬಳಸಿದರೂ ಕೂಡ ಮುಗಿಯುವುದಿಲ್ಲ. ಹಾಗಾಗಿ ಇವುಗಳನ್ನ ಏನಂತೇಳಿ ಕರೀತಾರಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಬರಿದಾಗದ ಸಂಪನ್ಮೂಲ ಅಂತೇಳಿ ಕರೀತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಕ್ಕೆ ಉದಾಹರಣೆ ಅಂತೇಳಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ: ಗಾಳಿ, ಕಲ್ಲಿದ್ದಲು, ಮಳೆ, ಸೌರಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲಿದ್ದಲು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕಲ್ಲಿದ್ದಲು. ಇದು ಬರಿದಾಗುವ ಸಂಪನ್ಮೂಲ, ಅಂದ್ರೆ ಮುಗಿದು ಹೋಗ್ತಕ್ಕಂಥ ಒಂದು ಸಂಪನ್ಮೂಲ. ಇವುಗಳನ್ನ ಮತ್ತೆ ಸೃಷ್ಟಿಸಲು ಬಹಳಷ್ಟು ವರ್ಷಗಳು ಬೇಕು. ಉದಾಹರಣೆಗೆ ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂ ಆಗಿರ್ಬೋದು, ನೈಸರ್ಗಿಕ ಅನಿಲ. ಪ್ರಶ್ನೆ ನೋಡ್ತೀವಿ. ಅದಕ್ಕಿಂತ ಮುಂಚೆ ಕಲ್ಲಿದ್ದಲು, ಈ ಒಂದು ಕಲ್ಲಿದ್ದಲಿನ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗಳು, ಅದೇ ರೀತಿಯಾಗಿ ಕಲ್ಲಿದ್ದಲು ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥವನ್ನ ಮಾಡಿಕೊಳ್ಳೋಣ. ಸತ್ತ ಸಸ್ಯರಾಶಿಯು ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಆಯ್ಕೆಗಳು ನೋಡ್ತೀವಿ: ಶುದ್ಧೀಕರಣ, ಕಾರ್ಬನೇಷನ್, ಉತ್ಖನನ, ದಹನ ಅಂತೇಳಿ ನೋಡ್ತೀವಿ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಾರ್ಬನೇಷನ್. ಕಾರ್ಬನೇಷನ್ ಅಂದ್ರೆ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಲಕ್ಷಾಂತರ ವರ್ಷಗಳ ಹಿಂದೆ ಸಸ್ಯಗಳು ಸತ್ತು ನೆಲದಲ್ಲಿ ಹೊತ್ತು ಹೋಗುತ್ತವೆ. ಈ ಒಂದು ಸಸ್ಯಗಳ ಮೇಲೆ ಮಣ್ಣು ಮತ್ತು ಕಲ್ಲುಗಳು ಸೇರ್ತಕ್ಕಂಥದ್ದು. ಈ ಒಂದು ಸೇರಿದಾಗ ಹೆಚ್ಚಿನ ಒತ್ತಡ ಉಂಟಾಗುತ್ತದೆ. ಅದೇ ರೀತಿಯಾಗಿ ತಾಪಮಾನ, ಟೆಂಪರೇಚರ್ ಕೂಡ ಕಾರಣವನ್ನಾಗ್ತಕ್ಕಂಥದ್ದು. ಸಸ್ಯಗಳು ಏನಾಗ್ತಾವಂದ್ರ ಈ ಒಂದು ತಾಪದಿಂದ ಮತ್ತು ಒತ್ತಡದಿಂದ ನಿಧಾನವಾಗಿ ಅವು ಕಲ್ಲಿದ್ದಲಾಗಿ ಪರಿವರ್ತನೆಯಾಗುತ್ತವೆ ಅಂತೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾದ್ರ ಈ ಒಂದು ನಿಧಾನವಾಗಿ ಪರಿವರ್ತನೆ ಆಗ್ತಾವ ಅಂತ ಹೇಳಿ ನಾವು ನೋಡಿದೆವು. ಇದು ಬಹಳಷ್ಟು ಏನದಂದ್ರ ನಿಧಾನವಾಗಿದ ಪ್ರಕ್ರಿಯೆ ಅಂದೆ ಇಲ್ಲೇ ನಾವು ನೋಡಿದೆವು. ಈ ಒಂದು ಪ್ರಕ್ರಿಯೆ ಆಗ್ಬೇಕಾದ್ರೆ ಲಕ್ಷಾಂತರ ವರ್ಷಗಳು, ಅಂದ್ರೆ ಮಿಲಿಯನ್ ವರ್ಷಗಳೇ ಬೇಕು ಅಂತ ಹೇಳಿ ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರಿಂದ ಕಲ್ಲಿದ್ದಲು ಉತ್ಪತ್ತಿ ಆಗುತ್ತದೆ ಅಂತ ಹೇಳಿ ನೋಡ್ತೀವಿ. ಹಾಗಾಗಿ ಇದು ಬರಿದಾಗುವ ಸಂಪನ್ಮೂಲ, ಅಂದ್ರೆ ಮುಗಿದು ಹೋಗ್ತಕ್ಕಂತಹ ಸಂಪನ್ಮೂಲ. ಇದನ್ನ ನಾವು ಮಿತಿಯಾಗಿ ಬಳಸ್ತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದನ್ನ ಮಿತಿಯಾಗಿ ಬಳಸಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ ನೋಡ್ತೀವಿ: ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳನ್ನ ಪಳವಳಿಕೆ ಇಂಧನಗಳು ಎಂದು ಏಕೆ ಕರೆಯುತ್ತಾರೆ? ಉತ್ತರ ನೋಡ್ತೀವಿ: ಇವುಗಳು ಸತ್ತ ಜೀವಿಗಳ ಅವಶೇಷಗಳಿಂದ ಮತ್ತು ಪಳವಳಿಕೆಗಳಿಂದ ಉಂಟಾಗಿರೋದ್ರಿಂದ ಇವುಗಳನ್ನ ಪಳವಳಿಕೆ ಇಂಧನ ಅಂತೇಳಿ ಕರೀತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇವು ಸತ್ತ ಜೀವಿಗಳ ಅವಶೇಷಗಳಿಂದ, ಅಂದ್ರೆ ಪಳವಳಿಕೆಗಳಿಂದ ತಯಾರಾಗುತ್ತವೆ. ಹಾಗಾಗಿ ಇವುಗಳನ್ನ ಪಳವಳಿಕೆಯ ಇಂಧನ ಅಂತೇಳಿ ಕರೀತಕ್ಕಂಥದ್ದು. ಪಳವಳಿಕೆ ಇಂಧನ ಅಂತೇಳಿ ಕರೀತಕ್ಕಂಥದ್ದು. ಪ್ರಶ್ನೆ: ಕಲ್ಲಿದ್ದಲಿನಿಂದ ಪಡೆಯುವ ಬಹುತೇಕ ಶುದ್ಧ ರೂಪದ ಕಾರ್ಬನ್ ಯಾವುದು? ಇಂಪಾರ್ಟೆಂಟ್ ಪ್ರಶ್ನೆ ಇದು. ಆಯ್ಕೆಗಳು ನೋಡ್ತೀವಿ: ಕಲ್ಲಿದ್ದಲು ಅನಿಲ, ಕಲ್ಲಿದ್ದಲು ಡಾಂಬರು, ಕೋಕ್, ಪೆಟ್ರೋಲ್ ಅಂತ ಹೇಳಿ ನೋಡ್ತೀವಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಕ್ ಅಂತಕ್ಕಂಥದ್ದು. ಸರಿಯಾದ ಉತ್ತರ ಕಲ್ಲಿದ್ದಲು ಅಂತ ಹೇಳಿ ನೋಡಿದೆವು. ಹಾಗಾದ್ರೆ ಕೋಕ್ ಅನ್ನ ಹೇಗೆ ತಯಾರು ಮಾಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಲ್ಲಿದ್ದಲನ್ನ ತೆಗೆದುಕೊಂಡು ಈ ಒಂದು ಕಲ್ಲಿದ್ದಲನ್ನ ಹೆಚ್ಚು ತಾಪಮಾನದಲ್ಲಿ, ಅಂದ್ರೆ ಬಹಳಷ್ಟು ತಾಪಮಾನದಲ್ಲಿ ಬಿಸಿ ಮಾಡುತ್ತಾರೆ. ಬಿಸಿ ಮಾಡುವ ಸಮಯದಲ್ಲಿ ಗಾಳಿ ಇಲ್ಲದೆ ಇದನ್ನ ಬಿಸಿ ಮಾಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಗಾಳಿ ಅಂದ್ರೆ ಆಕ್ಸಿಜನ್ ಇಲ್ಲದೆ ಇದನ್ನ ಬಿಸಿ ಮಾಡುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೀಗೆ ಬಿಸಿ ಮಾಡುವುದರಿಂದ ಕಲ್ಲಿದ್ದಲಿನಲ್ಲಿರ್ತಕ್ಕಂಥ ಅನಿಲಗಳು ಹೊರಗೆ ಹೋಗುತ್ತವೆ.
ಉಳಿತಿರ್ತಕ್ಕಂಥದ್ದು ಏನು ಅಂದರೆ ಗಟ್ಟಿಯಾಗಿರ್ತಕ್ಕಂತಹ ಕಪ್ಪು ಪದಾರ್ಥವೇ ಏನಾಗಿರ್ತದೆ ಅಂದ್ರೆ ಕೋಕ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೋಕ್ ಅಂತಕ್ಕಂಥದ್ದು ಶುದ್ಧ ಕಾರ್ಬನ್ ಆಗಿರ್ತಕ್ಕಂಥದ್ದು. ಇದನ್ನ ಉಕ್ಕು ತಯಾರಿಕೆಯಲ್ಲಿ ಬಳಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಐರನ್ ಮತ್ತು ಸ್ಟೀಲ್ ಇಂಡಸ್ಟ್ರಿಗಳನ್ನ ಇದನ್ನ ಬಳಸ್ತಕ್ಕಂಥದ್ದು ಹೆಚ್ಚಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಸಹ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಸುಮಾರು 200 ಪದಾರ್ಥಗಳ ಮಿಶ್ರಣವಾಗಿದ್ದು ಅಹಿತಕರ ವಾಸನೆಯನ್ನ ಹೊಂದಿರುವ ದಪ್ಪನೆಯ ಕಪ್ಪು ದ್ರವ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲಿದ್ದಲು ಡಾಂಬರ್ ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಹಾಗಾದ್ರ ಒಂದು ಕಲ್ಲಿದ್ದಲು ಡಾಂಬರು ಒಂದು ಕಲ್ಲಿದ್ದಲನ್ನ ಗಾಳಿ ಇಲ್ಲದೆ ಬಿಸಿ ಮಾಡಿದಾಗ ದೊರೆತಕ್ಕಂಥದ್ದೇ ಒಂದು ಕಲ್ಲಿದ್ದಲು ಡಾಂಬರ್. ಇದು ಕಪ್ಪು ಬಣ್ಣದ ದಪ್ಪ ದ್ರವ ಆಗಿರ್ತಕ್ಕಂಥದ್ದು. ಇದು ಅಂಟಿಕೊಳ್ಳುವ ಒಂದು ಸ್ವಭಾವವನ್ನ ಹೊಂದಿರುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ತೀವ್ರವಾದ ಬಹಳಷ್ಟು ವಾಸನೆಯನ್ನು ಹೊಂದಿರುತ್ತದೆ. ಇದು ಅಂಟಿಕೊಳ್ಳುವ ಸ್ವಭಾವವನ್ನು ಹೊಂದಿರುವುದರಿಂದ ಇದನ್ನ ರಸ್ತೆ ನಿರ್ಮಾಣದಲ್ಲಿ ಬಳಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಬಣ್ಣಗಳು ಈ ಒಂದು ಡೈಗಳನ್ನ ತಯಾರಿಕೆಯಲ್ಲೂ ಕೂಡ ಇದನ್ನ ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಔಷಧಿ ತಯಾರಿಕೆಯಲ್ಲೂ ಸಹ ಇದನ್ನ ಬಳಸ್ತಕ್ಕಂಥದ್ದು. ಹಾಗಾದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನ ಪ್ಲಾಸ್ಟಿಕ್ ಮತ್ತು ರಾಸಾಯನಿಕ ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ರಸ್ತೆಯ ಮೇಲ್ಭಾಗದ ನಿರ್ಮಾಣದಲ್ಲಿ ಕಲ್ಲಿದ್ದಲು ಡಾಂಬರಿನ ಬದಲಿಗೆ ಇಂದು ಬಳಸುತ್ತಿರುವ ಪೆಟ್ರೋಲಿಯಂ ಉತ್ಪನ್ನ ಯಾವುದು ಅಂತಕ್ಕಂಥದ್ದಲ್ಲಿ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಪ್ಯಾರಾಫಿನ್ ಮೇಣ, ಸ್ನೇಹಕ ತೈಲ, ಬಿಟುಮೆನ್, ಸೀಮೆಎಣ್ಣೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬಿಟುಮೆನ್ ಅಂತ ಇದಕ್ಕೆ ಸರಿಯಾದ ಉತ್ತರ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಬಿಟುಮೆನ್ ಅಂತಕ್ಕಂಥದ್ದು ಪೆಟ್ರೋಲಿಯಂ ಶೋಧನೆಯಿಂದ ದೊರೆಯುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಈ ಒಂದು ಪೆಟ್ರೋಲ್ನಲ್ಲಿ ದೊರೆತಕ್ಕಂಥದ್ದು ರಿಫೈನರಿ ಮಾಡಿದಾಗ ದೊರೆತಕ್ಕಂಥದ್ದು ಬಿಟುಮೆನ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಕಪ್ಪು ಬಣ್ಣದ ಅಂಟಿಕೊಳ್ಳತಕ್ಕಂಥ ದ್ರವ ಪದಾರ್ಥ. ಇದು ನೀರು ನುಗ್ಗದಂತೆ ತಡೆಯುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅಂದ್ರೆ ಇದು ವಾಟರ್ ಪ್ರೂಫ್ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಅಂಟಿಕೊಳ್ಳತಕ್ಕಂಥ ಪದಾರ್ಥವಾಗಿರುವುದರಿಂದ ಅದೇ ರೀತಿಯಾಗಿ ನೀರು ನುಗ್ಗದಂತೆ ತಡಿತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿರುವುದರಿಂದ ಇದನ್ನ ರಸ್ತೆ ನಿರ್ಮಾಣದಲ್ಲಿಯೂ ಬಳಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಮೇಲ್ಛಾವಣಿ ರೂಫಿಂಗ್ ಕೆಲಸಗಳಲ್ಲಿ ಇದನ್ನ ಬಳಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಜಲೋ ನಿರೋಧಕ ಪದಾರ್ಥಗಳಾಗಿ ಸಹ ಇದನ್ನ ಬಳಸುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆಯೂ ಸಹ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಒಂದು ಬಿಟುಮೆನ್ ಸಹ. ಕಲ್ಲಿದ್ದಲನ್ನ ಸಂಸ್ಕರಿಸಿ ಕೋಕ್ ತಯಾರಿಸುವಾಗ ಉಪ ಉತ್ಪನ್ನವಾಗಿ ದೊರೆಯುವ ಅನಿಲ ಯಾವುದು ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಯ್ಕೆಗಳು ನೋಡ್ತೀವಿ. ಆಮ್ಲಜನಕ, ಕಲ್ಲಿದ್ದಲು ಅನಿಲ, ಸಾರಜನಕ, ಕಾರ್ಬನ್ ಡೈಆಕ್ಸೈಡ್. ಸರಿಯಾದ ಉತ್ತರ ಬಂದ್ಬಿಟ್ಟು ಕಲ್ಲಿದ್ದಲು ಅನಿಲ. ಇದನ್ನ ಕೂಲ್ ಗ್ಯಾಸ್ ಅಂತೇಳಿ ಕೂಡ ಕರೀತಕ್ಕಂಥದ್ದು. ಈ ಒಂದು ಕಲ್ಲಿದ್ದಲನ್ನ ಗಾಳಿ ಇಲ್ಲದೆ ಬಿಸಿ ಮಾಡಿದಾಗ ದೊರೆತಕ್ಕಂಥ ಅನಿಲ ಬಂದ್ಬಿಟ್ಟು ಕಲ್ಲಿದ್ದಲು ಅನಿಲ. ಇದನ್ನ ಕೂಲ್ ಗ್ಯಾಸ್ ಅಂತೇಳಿ ಕರೆಯುತ್ತಾರೆ. ಈ ಒಂದು ಅನಿಲವನ್ನ ಇಂಧನ ಅನಿಲವಾಗಿ ಕೂಡ ಉಪಯೋಗಿಸ್ತಕ್ಕಂಥದ್ದು, ಫ್ಯೂಲ್ ಗ್ಯಾಸ್ ಆಗಿ ಕೂಡ ಇದನ್ನ ಉಪಯೋಗಿಸ್ತಕ್ಕಂಥದ್ದು. ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ. ಇದು ಸುಲಭವಾಗಿ ಬೆಂಕಿಯನ್ನ ಹಿಡಿಯತಕ್ಕಂಥದ್ದು. ಇದು ಹೆಚ್ಚಿನ ತಾಪವನ್ನು ನೀಡುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಇದನ್ನ ಇಂಧನವಾಗಿ ಬಳಸುತ್ತಾರೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದನ್ನ ಕೈಗಾರಿಕೆಗಳಲ್ಲಿ ಶಾಖದ ಆಕಾರವಾಗಿ ಬಳಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಹಿಂದೆ ಅಡಿಗೆ ಮತ್ತು ಬೆಳಕಿಗೆ ಇದನ್ನ ಬಳಸಲಾಗುತ್ತಿತ್ತು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಇದು ಸಹ. ಅದೇ ರೀತಿಯಾಗಿ ನೆಕ್ಸ್ಟ್